ದೇವರು ಎಲ್ಲರನ್ನ ಪ್ರೀತಿಸುತ್ತಾರ, ಎಲ್ಲರನ್ನ ಪ್ರೀತಿಸುತ್ತಾರೆ. ಆದರೆ ಅವರ ಪ್ರೀತಿ ಹೇಗಿತ್ತು ನೋಡಿ. ಪ್ರಭು ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿಸುತ್ತಾರ, ಹೌದು, ಎಲ್ಲರನ್ನ ಪ್ರೀತಿಸುತ್ತಾರೆ. ಅನೇಕ ದೊಡ್ಡ ಜನರ ಗುಂಪು ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತಿತ್ತು. ಆ ಗುಂಪನ್ನ ಯೇಸು ಸ್ವಾಮಿ ಪ್ರೀತಿಸಿದರ? ಖಂಡಿತವಾಗಿ ಪ್ರೀತಿಸಿದ್ದಾರೆ. ಅವರಿಗೆ ಆಹಾರವನ್ನು ನೀಡುತ್ತಾರೆ. ಅವರು ಹಸಿವಾಗಿದ್ದಾರೆ, ಗೊಲ್ಲನಿಲ್ಲದ ಕುರಿಯಂತೆ ಇದ್ದಾರೆ, ಕನಿಕರ ಪಡುತ್ತಾರೆ, ಅವರಿಗೆ ಆಹಾರವನ್ನು ನೀಡುತ್ತಾರೆ. ಸ್ವಾಮಿ ದಯೆ ತೋರಿ ಎಂದಾಗ ದಯೆ ತೋರುತ್ತಾರೆ, ಅದ್ಭುತಗಳನ್ನು ಅವರಿಗೆ ಮಾಡುತ್ತಾರೆ. ಜನರ ಗುಂಪು, ದ ಕ್ರೌಡ್ ಇನ್ ಒನ್ ಪ್ಲೇಸ್. ತದನಂತರ ಯೇಸು ಸ್ವಾಮಿಯ ಅನುಯಾಯಿಗಳು ಅನೇಕರು ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತಿದ್ದರು. ಯೇಸು ಸ್ವಾಮಿಯ ಅನುಯಾಯಿಗಳು, ಅವರು ಅಪೊಸ್ತಲರಲ್ಲ. ಈ ಅನುಯಾಯಿಗಳ ಮಧ್ಯದಿಂದ ಅವರು ಅಪೊಸ್ತಲರನ್ನು ಆಯ್ದುಕೊಂಡರು ಎಂದು ಸಂತ ಮಾರ್ಕರು ಹೇಳುತ್ತಾರೆ. ಫ್ರಮ್ ಅಮಂಗ್ ದ ಡಿಸೈಪಲ್ಸ್ ಆಫ್ ಜೀಸಸ್ he chose the apostles. ಹಾಗಾದರೆ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿ ಅರ್ಪಣೆಗೆ ಸ್ವಾಗತಿಸುತ್ತೇನೆ. ಇಂದು ನಾವು ತ್ರಯೇಕ ದೇವರ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ತ್ರಯೇಕ ದೇವರ ಈ ರಹಸ್ಯ ನಮ್ಮ ಈ ಕ್ರೈಸ್ತಿಯ ಪಯಣದ ಮೂಲವಾಗಿದೆ. ಈ ನಮ್ಮ ಕ್ರೈಸ್ತಿಯ ಪಯಣದ ಉದ್ದೇಶವಾಗಿದೆ. ಈ ಕ್ರೈಸ್ತಿಯ ಪಯಣದ ಆಧಾರವಾಗಿದೆ, ಶಕ್ತಿಯಾಗಿದೆ. ಅನೇಕ ಬಾರಿ ಈ ರಹಸ್ಯವನ್ನ ಕೊಂಡಾಡುವಾಗ ನಾವು ತಿಳಿದುಕೊಳ್ಳುವುದು ನಮಗೆ ಇದು ಅರ್ಥವಾಗುವುದಿಲ್ಲ ಎಂದು. ಆದರೆ ದೇವರು ಈ ರಹಸ್ಯವನ್ನ ನಾವು ಎಷ್ಟರ ಮಟ್ಟಿಗೆ ನಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯ, ಎಷ್ಟರ ಮಟ್ಟಿಗೆ ಈ ರಹಸ್ಯವನ್ನ ನಾವು ಪ್ರೀತಿಸಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅನ್ನುವ ಮಟ್ಟಿಗೆ ಅವರು ಅದನ್ನು ಪ್ರಕಟಿಸುತ್ತಾರೆ. ಪ್ರತಿ ಬಲಿಯು ತ್ರಯೇಕ ದೇವರ ಪ್ರಕಟಣೆಯಾಗಿದೆ. ಪ್ರಭು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮರ ಐಕ್ಯತೆಯಲ್ಲಿ ತಂದೆ ದೇವರಿಗೆ ಅರ್ಪಿತವಾಗುವುದೇ ಪ್ರತಿ ಬಲಿಯು, ಪ್ರತಿ ಪ್ರಾರ್ಥನೆಯು. ಟು ದ ಫಾದರ್ ಥ್ರೂ ದ ಸನ್ ವಿತ್ ದ ಹೋಲಿ ಸ್ಪಿರಿಟ್. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮರೊಂದಿಗೆ ತಂದೆಗೆ ಅರ್ಪಿತವಾಗುವ ಈ ಬಲಿಯನ್ನ ನಾವು ಮತ್ತೊಮ್ಮೆ ಕೊಂಡಾಡಲು ಬಂದಿದ್ದೇವೆ. ನಮ್ಮ ಈ ಕ್ರೈಸ್ತಿಯ ಪಯಣ ಪ್ರಾರಂಭವಾಗಿದ್ದು ತ್ರಯೇಕ ದೇವರ ಹೆಸರಿನಲ್ಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾನು ನಿನಗೆ ದೀಕ್ಷಾ ಸ್ನಾನ ಕೊಡುತ್ತೇನೆ ಎಂದು ಹೇಳಿ ಈ ಪವಿತ್ರ ಪಯಣವನ್ನ ತ್ರಯೇಕ ದೇವರು ಪ್ರಾರಂಭಿಸಿದರು. ಆ ತ್ರಯೇಕ ದೇವರ ಹೆಸರಿನಲ್ಲೇ ನಮ್ಮ ಜೀವನ ಪರ್ಯಂತ ಎಲ್ಲ ವಿಷಯಗಳನ್ನ, ಎಲ್ಲ ಆಶೀರ್ವಾದಗಳನ್ನ, ಸಂಸ್ಕಾರಗಳನ್ನ ನಾವು ಸ್ವೀಕರಿಸುತ್ತೇವೆ. ನಮ್ಮ ಈ ಪಯಣದ ಧ್ಯೇಯ ಉದ್ದೇಶವೂ ಅವರೇ. ಈ ತ್ರಯೇಕ ದೇವರನ್ನ ನಮಿಸುತ್ತಾ, ಆರಾಧಿಸುತ್ತಾ, ವಂದಿಸುತ್ತಾ ಈ ಬಲಿಯನ್ನ ಆಚರಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ.
ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೋ ನುಡಿಯಿಂದಲೋ ವಿಮೋಚನಾ ಕಾಂಡದಿಂದ ವಾಚನ. ಮೋಶೆ ಮೊದಲಿದ್ದ ಹಲಗೆಗಳಂತೆ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ಸರ್ವೇಶ್ವರನ ಅಪ್ಪಣೆಯ ಮೇರೆಗೆ ಬೆಳಿಗ್ಗೆ ಎದ್ದು ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ಬೆಟ್ಟವನ್ನು ಹತ್ತಿದನು. ಆಗ ಸರ್ವೇಶ್ವರ ಸ್ವಾಮಿ ಮೇಘಾವೃತರಾಗಿ ಇಳಿದು ಬಂದು ಸರ್ವೇಶ್ವರ ಮೋಶೆಯ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು. ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು. ಕೂಡಲೇ ಮೋಶೆ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಪರಮ ಪೂಜ್ಯರಾದ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾಭರಿತವಾದ ನಿಮ್ಮ ನಾಮ ಸ್ತುತ್ಯಾರ್ಹವಾದದ್ದು, ಪರಮ ಪೂಜ್ಯವಾದದ್ದು, ಎಂದೆಂದಿಗೂ ಘನತೆಯುಕ್ತವಾದದ್ದು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಾಗರಾದಿಗಳು ಸಮೀಪಿಸುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಗಗನ ಮಂಡಲದಲ್ಲಿ ಸ್ತೋತ್ರ ಪಾತ್ರರು ನೀವು, ಎಂದೆಂದಿಗೂ ಮಹಿಮಾ ಭರಿತವಾದದ್ದರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಪೌಲನು ಕೊರಿಂಥಿಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ಸಂತೋಷದಿಂದಿರಿ, ಪರಿಪೂರ್ಣರಾಗಲು ಪ್ರಯತ್ನಿಸಿರಿ. ನನ್ನ ಬುದ್ಧಿಮಾತುಗಳಿಗೆ ಕಿವಿಗೊಡಿ, ಒಮ್ಮನಸ್ಸಿನಿಂದ ಬಾಳಿರಿ, ಸಮಾಧಾನದಿಂದ ಜೀವಿಸಿರಿ. ಆಗ ಪ್ರೀತಿ ಮತ್ತು ಶಾಂತಿ ಸ್ವರೂಪರಾದ ದೇವರು ನಿಮ್ಮೊಡನೆ ಇರುತ್ತಾರೆ. ಪವಿತ್ರವಾದ ಬುದ್ಧಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವಜನರೆಲ್ಲರೂ ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಭು ಯೇಸುಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
Alleluia, 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 Alleluia. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯುಗ ಯುಗಾಂತರಕ್ಕೂ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಇಂತೆಂದರು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸ ಬಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತನ್ನ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಈ ಲೋಕವನ್ನು ಲೋಕ ಉದ್ಧಾರವಾಗಬೇಕೆಂದು. ಪುತ್ರನಲ್ಲಿ ವಿಶ್ವಾಸ ಬಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸ ಬಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ. ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ನಾವು ಪರಮತ್ರಿತ್ವದ ರಹಸ್ಯವನ್ನ ಆಚರಿಸುತ್ತಿದ್ದೇವೆ. ದೇವರು ಯಾರು ಎಂಬುದನ್ನ ಈ ಪರಮತ್ರಿತ್ವದ ಸತ್ಯ ನಮಗೆ ಪ್ರಕಟಿಸುತ್ತದೆ. ಪರಮತ್ರಿತ್ವದ ಸತ್ಯಕ್ಕಿಂತ ಆಳವಾಗಿ, ಅಮೋಘವಾಗಿ ದೇವರ ಸ್ವರೂಪವನ್ನ, ದೇವರ ಸತ್ಯವನ್ನ ಬೇರೆ ಯಾವುದೂ ಸಾರಲು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. Holy Trinity is the deepest and the greatest revelation of God. ಪರಮತ್ರಿತ್ವವೇ ದೇವರ ಮಹೋನ್ನತ ಪ್ರಕಟಣೆ. ದೇವರ ಮಹೋನ್ನತ ಪ್ರಕಟಣೆ. ದೇವರು ಪಿತಾ, ಸುತ ಮತ್ತು ಪವಿತ್ರಾತ್ಮರಾಗಿದ್ದಾರೆ. ಒಂದೇ ದೇವರು ಮೂರು ವ್ಯಕ್ತಿಗಳಾಗಿದ್ದಾರೆ. ನಮ್ಮ ಚಿಕ್ಕ ವಯಸ್ಸಿನಿಂದಲೂ ಸಹ ಈ ರಹಸ್ಯವನ್ನು ನಾವು ಆಚರಿಸುತ್ತಲೇ ಬಂದಿದ್ದೇವೆ. ಆದರೆ ಪ್ರತಿ ಬಾರಿ ರಹಸ್ಯ ಎಂಬ ಒಂದು ಪದವನ್ನು ನಾವು ಕೇಳಿಸಿಕೊಂಡ ತಕ್ಷಣ ನಮ್ಮ ಮನಸ್ಸಿಗೆ ತೋಚುವುದು, ಇದು ನಮಗೆ ಅರ್ಥವಾಗುವುದಿಲ್ಲ, ಇದು ನಮ್ಮ ಬುದ್ಧಿಗೆ ಸಿಲುಕುವುದಿಲ್ಲ, ಇದನ್ನು ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ರಹಸ್ಯ ಎಂದರೆ ನಮಗೆ ಅರ್ಥವಾಗುವ ವಿಷಯ, ನಾವು ಗ್ರಹಿಸಿಕೊಳ್ಳುವುದಾದರೆ ನನ್ನಿಂದ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಮ್ಮ ಈ ಕ್ರೈಸ್ತಿಯ ಜೀವನದಲ್ಲಿ ವಿಶ್ವಾಸದ ರಹಸ್ಯ ಎಂದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲವೇ ಎಂದರೆ ಖಂಡಿತವಾಗಿಯೂ ಅಲ್ಲ. ನಮ್ಮ ಶಕ್ತಿಗೆ ತಕ್ಕಂತೆ ದೇವರ ಸತ್ಯವನ್ನ, ದೇವರ ಮಹಿಮೆಯನ್ನ, ದೇವರ ಪ್ರಸನ್ನತೆಯನ್ನ ನಾವು ಅರ್ಥ ಮಾಡಿಕೊಳ್ಳಲು, ಅನುಭವಿಸಲು, ಗ್ರಹಿಸಲು ಸಾಧ್ಯ. ಆದರೆ ರಹಸ್ಯ ಎಂದರೆ ಏನು? ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಏತಕ್ಕಾಗಿ ಇದನ್ನ ರಹಸ್ಯ ಎಂದು ಕರೆಯಬೇಕು?
ನನ್ನಿಂದ ದೇವರನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ, ಗ್ರಹಿಸಲು ಸಾಧ್ಯವಾದರೆ, ಅನುಭವಿಸಲು ಸಾಧ್ಯವಾದರೆ ಮತ್ತೆ ಏಕೆ ಇದನ್ನ ರಹಸ್ಯ ಅಂತ ಕರೆಯುತ್ತೇವೆ? ಏತಕ್ಕಾಗಿ ಇದನ್ನ ರಹಸ್ಯ ಎಂದು ಕರೆಯುತ್ತೇವೆ ಎಂದರೆ, ನಾನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಇದು ಇನ್ನೂ ಬಹಳ ಆಳವಾದದ್ದು. ನಾನು ಗ್ರಹಿಸುವುದಕ್ಕಿಂತ ಇದು ತುಂಬಾ ದೊಡ್ಡದು, ಊಹಿಸಲಾಗದಷ್ಟು ದೊಡ್ಡದು. It is much more than what we can contain. It is much more profound than what we understand. It is much more deeper than what we imagine. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಸಮುದ್ರದ ನೀರನ್ನ ಒಂದು ಲೋಟದಲ್ಲಿ ತಗೊಬರ್ಬೇಕಾದ್ರೆ ಆ ಲೋಟದಲ್ಲಿ ಇರುವುದು ಸಮುದ್ರ ನೀರೇ, ಅದರಲ್ಲಿ ಯಾವ ಸಂಶಯ ಇಲ್ಲ, ಅದು ಸುಳ್ಳಲ್ಲ. ಆ ಲೋಟದಲ್ಲಿ ಇರುವುದು ಸಮುದ್ರದ ನೀರೇ. ಆದರೆ ಆ ಲೋಟದಲ್ಲಿ ಇರುವುದೇ ಸಮುದ್ರ ಎಂದು ಹೇಳಲು ಸಾಧ್ಯವಿಲ್ಲ. When you have water in a cup, it is a part of the ocean, but that is not the ocean itself. It is much bigger than what you see. ಆ ಲೋಟದಲ್ಲಿರುವ ನೀರಿಗಿಂತ ನಾವು ಊಹಿಸಲಾಗದಷ್ಟು ದೊಡ್ಡದು ಸಮುದ್ರ. ಆದರೆ ಆ ಲೋಟಕ್ಕೆ ತಕ್ಕಂತೆ ಅದು ಆ ನೀರನ್ನ ಹಿಡಿದಿಡಲು ಸಾಧ್ಯ, ಅದರ ಗಾತ್ರಕ್ಕೆ ತಕ್ಕಂತೆ, ಅದರ ಶಕ್ತಿಗೆ ತಕ್ಕಂತೆ. ಹಾಗೆ ಈ ದೇವರ ರಹಸ್ಯ, ಈ ಪರಮತ್ರಿತ್ವದ ರಹಸ್ಯ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುವ ಒಂದು ವಿಷಯ ಅಲ್ಲ. ನಾವು ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು, ಅನುಭವಿಸಲು ಸಾಧ್ಯ. ಅದನ್ನ ದೇವರೇ ನಮಗೆ ದಾರಿ ಮಾಡಿಕೊಡುತ್ತಾರೆ. ನಮಗೆ ಅರ್ಥವೇ ಆಗದಿದ್ದರೆ ಏತಕ್ಕಾಗಿ ಈ ಮಹೋತ್ಸವ? ನಮಗೆ ಏತಕ್ಕಾಗಿ ಈ ಆಚರಣೆ? ಏತಕ್ಕಾಗಿ ನಮಗೆ ಅರ್ಥವಾಗದ ಒಂದು ವಿಷಯವನ್ನ ನಾವು ಕೊಂಡಾಡಬೇಕು, ಆಚರಿಸಬೇಕು? ಈ ಪರಮತ್ರಿತ್ವವನ್ನ ನಾವು ಕೊಂಡಾಡುತ್ತೇವೆ, ಆಚರಿಸುತ್ತೇವೆ ಎಂದರೆ ನನ್ನ ಮಟ್ಟಿಗೆ, ನನ್ನ ಕೈಲಾದಷ್ಟು ದೇವರ ಅನುಗ್ರಹ, ಅದರ ಮುಖಾಂತರ ನಾನು ಇದನ್ನ ಅರ್ಥ ಮಾಡಿಕೊಳ್ಳಲು, ಅನುಭವಿಸಲು ಮತ್ತು ಗ್ರಹಿಸಲು ಸಾಧ್ಯವಾಗುತ್ತದೆ. ಇದೇ ರಹಸ್ಯ. ನಾವು ತಿಳಿದುಕೊಳ್ಳುವಂತೆ ರಹಸ್ಯ ಎಂದರೆ ನನ್ನಿಂದ ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ ಎಂಬುದು. ಆದರೆ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ಬಹಳ ದೊಡ್ಡದ್ದು, ಆಳವಾದದ್ದು. ಇದನ್ನು ನಾವು ಸಂಪೂರ್ಣವಾಗಿ ಹಿಡಿದಿಡಲು ಸಾಧ್ಯವಿಲ್ಲ. ಯು ಕಾಂಟ್ ಕಂಟೈನ್ ಇಟ್ ಫುಲ್ಲಿ. ಇಟ್ ಕೆನಾಟ್ ಬಿ ಎಕ್ಸಾಸ್ಟೆಡ್. ಇದನ್ನ ಪರಿಪೂರ್ಣವಾಗಿ ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಎಂದರೆ ಖಂಡಿತವಾಗಿಯೂ ಇಲ್ಲ, ಯಾರಿಂದಲೂ ಇಲ್ಲ. ಮಾತೆ ಮರಿಯಮ್ಮನವರನ್ನ ಈ ಮೇ ತಿಂಗಳನ್ನ ಮಾತೆ ಮರಿಯಮ್ಮನವರಿಗೆ ನಾವು ಅರ್ಪಿಸಿದ್ದೇವೆ. ಈ ಮೇ ತಿಂಗಳನ್ನ ಬಹಳ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ಕೊಂಡಾಡಿ ಅದನ್ನ ಒಂದು ಅಂತಿಮಕ್ಕೆ ತಂದಿದ್ದೇವೆ. ಈ ಪರಮತ್ರಿತ್ವ ದೇವರನ್ನ ಬಹಳ ಉನ್ನತವಾಗಿ ಅನುಭವಿಸಿದವರು ಮಾತೆ ಮರಿಯಮ್ಮನವರು, ಉನ್ನತವಾಗಿ ಅರ್ಥ ಮಾಡಿಕೊಂಡವರು ಮಾತೆ ಮರಿಯಮ್ಮನವರು. ಏಕೆಂದರೆ ಪವಿತ್ರ ಗ್ರಂಥ ಹೇಳುತ್ತದೆ, ಪರಾತ್ಪರ ದೇವರ ಶಕ್ತಿಯು ನಿನ್ನನ್ನು ಆವರಿಸುತ್ತದೆ, ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ, ನಿನ್ನ ಉದರದಲ್ಲಿ ಜನಿಸುವ ಮಗು ದೇವರ ಪುತ್ರ ಎನ್ನಲ್ಪಡುತ್ತದೆ. ಪಿತಾ, ಸುತ, ಪವಿತ್ರಾತ್ಮರ ಆಲಯವಾಗಿದ್ದಾರೆ. ಆ ಮರಿಯಮ್ಮನವರೇ ಈ ಪರಮತ್ರಿತ್ವವನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆಯೇ ಎಂದರೆ ಖಂಡಿತವಾಗಿಯೂ ಇಲ್ಲ. ಆಕೆಯ ಹೂಗೆಗೂ ಆಕೆಯ ಅರ್ಥಕ್ಕೂ ಇನ್ನೂ ದೊಡ್ಡದು. ನಮ್ಮೆಲ್ಲರಿಗಿಂತಲೂ ಸೃಷ್ಟಿಯ ಆದಿಯಿಂದಲೂ ಇಂದಿನ ತನಕ ಮಾತೆ ಅವರ ರೀತಿ ಪರಮತ್ರಿತ್ವವನ್ನು ಅರ್ಥ ಮಾಡಿಕೊಂಡವರು ಬೇರೆ ಯಾರೂ ಇಲ್ಲ. ಆದರೆ ಆಕೆ ಈ ತ್ರಯೇಕ ದೇವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದರೆ ಖಂಡಿತವಾಗಿಯೂ ಇಲ್ಲ. ಯೇಸು ಸ್ವಾಮಿ ಆಕೆಗೂ ರಹಸ್ಯವೇ, ಪವಿತ್ರಾತ್ಮರು ಆಕೆಗೆ ರಹಸ್ಯವೇ, ಪಿತದೇವರು ಮಾತೆ ಮರಿಯಮ್ಮನವರಿಗೂ ರಹಸ್ಯವೇ. God is still a mystery even to our blessed mother. She cannot fully contain God. ಮಾತೆ ದೇವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಪರಿಪೂರ್ಣತೆಯನ್ನ, ಆತ್ಮವನ್ನ ದೇವರಿಗೆ ತೆರೆಯುತ್ತೇವೆಯೋ ಅಷ್ಟರ ಮಟ್ಟಿಗೆ ನಾವು ಅವರನ್ನ ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆಂಗ್ಲದಲ್ಲಿ ಪ್ರತಿ ಬಾರಿ ಈ ಪರಮತ್ರಿತ್ವವನ್ನ ನಾವು ಮಾತನಾಡಬೇಕಾದರೆ ಇಟ್ ಇಸ್ ದ
ಡಾಗ್ಮಾ ಆಫ್ ದ ಚರ್ಚ್, ಬೇಸಿಕ್, ಒಂದು ದೊಡ್ಡ ಬೋಧನೆ. ಆದರೆ ಇದು ಕೇವಲ ಒಂದು ದೊಡ್ಡ ಬೋಧನೆ. ನಮ್ಮ ದೈನಂದಿನ ಜೀವನಕ್ಕೆ ನಾವು ಪರಮತ್ರಿತ್ವದಿಂದ ಏನನ್ನು ಕಲಿಯಲು ಸಾಧ್ಯವಿಲ್ಲವೇ ಎಂದರೆ ಖಂಡಿತವಾಗಿಯೂ ಅಲ್ಲ. ನಮ್ಮ ವಿಶ್ವಾಸ ಜೀವನದ, ನಮ್ಮ ಆಧ್ಯಾತ್ಮಿಕ ಜೀವನದ ಅಥವಾ ನಮ್ಮ ಆಧ್ಯಾತ್ಮಿಕತೆಯ ಮೂಲವೇ, ಆಧಾರವೇ ಪರಮತ್ರಿತ್ವ. ಹೇಗೆ ನಮ್ಮ ಆಧ್ಯಾತ್ಮಿಕತೆಯನ್ನ, ಕ್ರೈಸ್ತಿಯ ಆಧ್ಯಾತ್ಮಿಕತೆಯನ್ನ ಹೇಗೆ ನಾವು ಇತರರಿಗೆ ವಿವರಿಸುವುದೆಂದರೆ ಪರಮತ್ರಿತ್ವದ ಮೂಲಕ. The Trinity tells what is the spirituality of Christianity. ಇಂದಿನ ಶುಭ ಸಂದೇಶದಲ್ಲಿ ಅದನ್ನು ಬಹಳ ಅರ್ಥಗರ್ಭಿತವಾಗಿ ಸಂತ ಯೋಹಾನರು ವಿವರಿಸುತ್ತಾರೆ. ತಂದೆ ದೇವರು ನೀಡುತ್ತಾರೆ, ತಂದೆ ದೇವರು ನೀಡುತ್ತಾರೆ. ಯೋಹಾನರು ಬರೆಯುತ್ತಾರೆ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದೆಂದರೆ ತಮ್ಮ ಏಕೈಕ ಪುತ್ರನನ್ನ ಈ ಲೋಕಕ್ಕಾಗಿ ನೀಡುತ್ತಾರೆ. ತಂದೆ ದೇವರು ನೀಡುತ್ತಾರೆ. ಈ ನೀಡುವ ತಂದೆ ದೇವರಿಗೆ ನಾವು ಪ್ರತಿಯುತ್ತರವನ್ನ ನೀಡಬೇಕು. ಯಾರಾದರೂ ನಮಗೆ ಏನಾದರೂ ಕೊಟ್ಟರೆ ಏನ್ ಹೇಳ್ತೇವೆ? ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಇಷ್ಟೊಂದು ಮಹೋನ್ನತ ಕೊಡುಗೆಯನ್ನ ಕೊಟ್ಟಂತ ತಂದೆ ದೇವರಿಗೆ ನಾವು ಪ್ರತಿಯುತ್ತರವನ್ನು ಕೊಡಬೇಕು. ಅವರಿಗೆ ನಮ್ಮ ಆರಾಧನೆಯನ್ನ ಸಲ್ಲಿಸಬೇಕು, ನಮ್ಮ ವಂದನೆಗಳನ್ನ ಸಲ್ಲಿಸಬೇಕು. ಅದನ್ನ ಹೇಗೆ ಸಲ್ಲಿಸಲು ಸಾಧ್ಯ ಎಂದರೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವೇ. ತಂದೆ ದೇವರು ನೀಡುತ್ತಾರೆ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ಅವರಿಗೆ ಉತ್ತರವನ್ನು ನೀಡುತ್ತೇವೆ. ಗಾಡ್ ಗಿವ್ಸ್ ಅಂಡ್ ಥ್ರೂ ಜೀಸಸ್ ವಿ ರೆಸ್ಪಾಂಡ್. ಪ್ರಭು ಯೇಸು ಕ್ರಿಸ್ತರಿಲ್ಲದೆ ನಮಗೆ ತಂದೆ ದೇವರಿಗೆ ಉತ್ತರ ಕೊಡಲು ಸಾಧ್ಯವೇ ಇಲ್ಲ. ಅದನ್ನೇ ಯೇಸು ಸ್ವಾಮಿ ಹೇಳುತ್ತಾರೆ, ನನ್ನನ್ನು ಹೊರತುಪಡಿಸಿ ನೀವು ತಂದೆಯನ್ನ ಬಂದು ಸೇರಲು ಸಾಧ್ಯವಿಲ್ಲ. ಯು ಕೆನಾಟ್ ರೀಚ್ ದ ಫಾದರ್. ಹಾಗಾದರೆ ನಾನು ತಂದೆ ದೇವರಿಗೆ ಉತ್ತರವನ್ನ ನೀಡಬೇಕಾದರೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಈ ದಾರಿಯಲ್ಲಿ ನೆಲೆಸಿರಬೇಕಾದರೆ ನನಗೆ ಬೇಕಾಗಿರುವ ಶಕ್ತಿ, ನನಗೆ ಬೇಕಾಗಿರುವ ಪ್ರಸನ್ನತೆ, ಇದನ್ನ ನೀಡುವವರು ಪವಿತ್ರಾತ್ಮ ದೇವರು. ಈ ಪರಮತ್ರಿತ್ವ ದೇವರಿಂದ ನಾನು ನಮ್ಮ ಈ ಪ್ರಬೋಧನೆಯ ಪ್ರಾರಂಭದಲ್ಲಿ ಹೇಳಿದೆ, ಪರಮತ್ರಿತ್ವ ದೇವರ ಮಹೋನ್ನತ ಪ್ರಕಟಣೆ, ದ ಹೈಯೆಸ್ಟ್ ರೆವಲ್ಯೂಷನ್ ಆಫ್ ಗಾಡ್. ಹೇಗೆ, ಏನೆಂದು ಈ ಪರಮತ್ರಿತ್ವ ದೇವರನ್ನ ಪ್ರಕಟಿಸುತ್ತದೆ? ದೇವರನ್ನ ಪ್ರಕಟಿಸುತ್ತದೆ ಎಂದು ಹೇಳುತ್ತೇವೆ, ಏನೆಂದು ಪ್ರಕಟಿಸುತ್ತದೆ? We said that Trinity reveals the greatest revelation of God is Trinity. And what does it reveal? ಏನನ್ನ ಇದು ಪ್ರಕಟಿಸುತ್ತದೆ? It reveals that God is communion, God is love, and God is self-giving. ಈ ಪರಮತ್ರಿತ್ವ ದೇವರು ಸಹಭಾಗಿತ್ವ, ದೇವರು ಪ್ರೀತಿಯ ಸ್ವರೂಪ, ದೇವರು ತಮ್ಮನ್ನೇ ಅರ್ಪಿಸುವವರು. ಈ ಮೂರು ವಿಷಯಗಳು ನಮ್ಮ ಕುಟುಂಬ ಜೀವನಕ್ಕೆ, ನಮ್ಮ ಈ ಕ್ರೈಸ್ತಿಯ ಪಯಣಕ್ಕೆ ಎಲ್ಲಕ್ಕೂ ಬೇಕಾದಿದೆ. ಇದಿಲ್ಲದೆ ಇಲ್ಲ, ಯಾವುದೂ ಇಲ್ಲ. ಸಹಭಾಗಿತ್ವ, ಕಮ್ಯೂನಿಯನ್, ಸಂಬಂಧ, ಸಾಧಾರಣ ಭಾಷೆಯಲ್ಲಿ ಹೇಳಬೇಕಾದ್ರೆ ಸಂಬಂಧ. ಈ ಪರಮತ್ರಿತ್ವವನ್ನ ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿ ತಂದೆಯನ್ನ ಸದಾ ಹೊಗಳುತ್ತಾರೆ. ತಂದೆಯೇ ನಿಮಗೆ ಮಹಿಮೆ ಸಲ್ಲಲಿ. ಲಾಜರನನ್ನ ಅವರು ಎಬ್ಬಿಸುವಾಗ ತಂದೆಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ, ತಂದೆಗೆ ಮಹಿಮೆ ಎಂದು ಹೇಳುತ್ತಾರೆ. ನಾನು ನಿಮಗೆ ಹೇಳುವುದು ನನ್ನದಲ್ಲ, ಯಾವುದನ್ನ ತಂದೆಯಿಂದ ಕೇಳಿಸಿಕೊಂಡಿದ್ದೇನೋ ನಿಮಗೆ ಹೇಳುತ್ತೇನೆ. ಆದರೆ ತಂದೆ ಯೇಸು ಸ್ವಾಮಿಯನ್ನ ಹೊಗಳಲಿಲ್ಲವೇ ಎಂದರೆ ಖಂಡಿತವಾಗಿಲ್ಲ. ಇವರೇ ನನ್ನ ಏಕೈಕ ಪುತ್ರ, ಇವರಲ್ಲಿ ನಾನು ಪರಮಾನಂದಗೊಂಡಿದ್ದೇನೆ. ದಿಸ್ ಇಸ್ ಮೈ ಬಿಲವೆಡ್ ಸನ್ ವಿತ್ ಹೂಮ್ ಐ ಆಮ್ ವೆಲ್ ಪ್ಲೀಸ್ಡ್. ಹಾಗಾದರೆ ತಂದೆ ಯೇಸು ಸ್ವಾಮಿಯನ್ನ ಹೊಗಳುತ್ತಾರೆ, ಯೇಸು ಸ್ವಾಮಿ ತಂದೆಯನ್ನ ಹೊಗಳುತ್ತಾರೆ. ಇಬ್ಬರು ಪವಿತ್ರಾತ್ಮರನ್ನ ನಮಗೆ ಕಳುಹಿಸಿಕೊಡುತ್ತಾರೆ. ಹಾಗಾದರೆ ಈ ಪರಮತ್ರಿತ್ವ ದೇವರಿಂದ ನಮ್ಮ ಕುಟುಂಬ ಜೀವನಕ್ಕೆ ಕಲಿಯಬೇಕಾದದ್ದು, ನಮ್ಮ ಕುಟುಂಬದಲ್ಲಿರುವವರನ್ನ ಲೆಟ್ ಅಸ್ ಅಪ್ರಿಷಿಯೇಟ್ ಅಂಡ್ ಪ್ರೇಸ್ ದೋಸ್ ಹೂ ಆರ್ ಇನ್ ಅವರ್ ಫ್ಯಾಮಿಲಿ. ಯಾರು ನಮ್ಮ ಕುಟುಂಬದಲ್ಲಿದ್ದಾರೋ ಅವರನ್ನ ಸಣ್ಣ ಸಣ್ಣ ವಿಷಯಗಳಲ್ಲಿ ಹೊಗಳುವುದು ತಪ್ಪೆ. ಎಲ್ಲರೂ ನನ್ನನ್ನೇ ಹೊಗಳಬೇಕು ಎಂದರೆ ಅದು ಪರಮತ್ರಿತ್ವ ಅಲ್ಲ.
ಯಾವಾಗಲೂ ಸುತ ದೇವರೇ ತಂದೆಯನ್ನ ಹೊಗಳುತ್ತಿರಬೇಕು, ತಂದೆ ಸುತ ದೇವರನ್ನ ಹೊಗಳುವುದಿಲ್ಲ ಎಂದರೆ ಅದು ಹಾಗೆ ಅಲ್ಲ. ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ, ತಂದೆ ಯಾರಿಗೂ ನ್ಯಾಯ ತೀರ್ಪನ್ನ ಕೊಡುವುದಿಲ್ಲ, ಆ ಅಧಿಕಾರವನ್ನ ನನಗೆ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ವಿಷಯ. ಮಗನೇ ಎಲ್ಲರಿಗೂ ನ್ಯಾಯ ತೀರ್ಪನ್ನ ಹೇಳುತ್ತಾರೆ, ತಂದೆ ಹೇಳೋದಿಲ್ಲ. ನಾನು ತಂದೆಯಲ್ಲಿ, ತಂದೆ ನನ್ನಲ್ಲಿದ್ದಾರೆ, ನನ್ನನ್ನು ನೋಡಿದವರು ತಂದೆಯನ್ನ ನೋಡಿದ್ದಾರೆ. ಇಷ್ಟೊಂದು ಆಳವಾದ ಸಹಭಾಗಿತ್ವ, ಸಂಬಂಧ. ಈ ನಮ್ಮ ಜೀವನಕ್ಕೆ ಇವರಿಂದ ಕಲಿಯಬೇಕಾದದ್ದು ಟು ಅಪ್ರಿಶಿಯೇಟ್ ದ ಪ್ರೆಸೆನ್ಸ್ ಆಫ್ ದಿ ಅದರ್ ಇನ್ our family, in our community, that you are not a threat to me. ನೀನು ನನಗೆ ಒಂದು ನನ್ನನ್ನ ಭಯಪಡಿಸುವ ಒಂದು ವ್ಯಕ್ತಿ ಅಲ್ಲ. We appreciate the presence of the other. ಮತ್ತೆ ಆಳವಾಗಿ ಈ ಪರಮತ್ರಿತ್ವವನ್ನು ನಾವು ಕೊಂಡಾಡುವಾಗ ಈ ಪರಮತ್ರಿತ್ವ ದೇವರನ್ನ ಪ್ರೀತಿ ಎಂದು ಪ್ರಕಟಿಸುತ್ತದೆ. ಗಾಡ್ ಇಸ್ ಲವ್. ಹಾಗಾದರೆ ನಾವು ಕೇಳಬಹುದು, ಪ್ರೀತಿಯ ಬಗ್ಗೆ ಮಾತನಾಡೋದು ತುಂಬಾ ಸುಲಭ. ದೇವರು ಎಲ್ಲರನ್ನ ಪ್ರೀತಿಸುತ್ತಾರಾ? ಎಲ್ಲರನ್ನ ಪ್ರೀತಿಸುತ್ತಾರೆ. ಆದರೆ ಅವರ ಪ್ರೀತಿ ಹೇಗಿತ್ತು ನೋಡಿ. ಪ್ರಭು ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿಸುತ್ತಾರಾ? ಹೌದು, ಎಲ್ಲರನ್ನ ಪ್ರೀತಿಸುತ್ತಾರೆ. ಅನೇಕ ದೊಡ್ಡ ಜನರ ಗುಂಪು ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತಿತ್ತು. ಆ ಗುಂಪನ್ನ ಯೇಸು ಸ್ವಾಮಿ ಪ್ರೀತಿಸಿದರ? ಖಂಡಿತವಾಗಿ ಪ್ರೀತಿಸಿದರು. ಅವರಿಗೆ ಆಹಾರವನ್ನು ನೀಡುತ್ತಾರೆ. ಅವರು ಹಸಿವಾಗಿದ್ದಾರೆ, ಗೊಲ್ಲನಿಲ್ಲದ ಕುರಿಯಂತೆ ಇದ್ದಾರೆ, ಕನಿಕರ ಪಡುತ್ತಾರೆ, ಅವರಿಗೆ ಆಹಾರವನ್ನು ನೀಡುತ್ತಾರೆ. ಸ್ವಾಮಿ ದಯೆ ತೋರಿ ಎಂದಾಗ ದಯೆ ತೋರುತ್ತಾರೆ. ಅದ್ಭುತಗಳನ್ನು ಅವರಿಗೆ ಮಾಡುತ್ತಾರೆ. ಜನರ ಗುಂಪು, ದ ಕ್ರೌಡ್ ಇನ್ ಒನ್ ಪ್ಲೇಸ್. ತದನಂತರ ಯೇಸು ಸ್ವಾಮಿಯ ಅನುಯಾಯಿಗಳು ಅನೇಕರು ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತಿದ್ದರು. ಯೇಸು ಸ್ವಾಮಿಯ ಅನುಯಾಯಿಗಳು, ಅವರು ಅಪೊಸ್ತಲರಲ್ಲ. ಈ ಅನುಯಾಯಿಗಳ ಮಧ್ಯದಿಂದ ಅವರು ಅಪೊಸ್ತಲರನ್ನು ಆಯ್ದುಕೊಂಡರು ಎಂದು ಸಂತ ಮಾರ್ಕರು ಹೇಳುತ್ತಾರೆ. ಫ್ರಮ್ ಅಮಂಗ್ ದ ಡಿಸೈಪಲ್ಸ್ ಆಫ್ ಜೀಸಸ್ he chose the apostles. ಹಾಗಾದರೆ ಜನರ ಗುಂಪಿದೆ, ಅವರ ಅನುಯಾಯಿಗಳಿದ್ದಾರೆ, ಅವರ ಅಪೊಸ್ತಲರಿದ್ದಾರೆ, 12 ಮಂದಿ. ಆ ಅಪೊಸ್ತಲರಲ್ಲಿಯೂ ಕೆಲವೊಂದು ಸ್ಥಳದಲ್ಲಿ ಯೋವಾನ್ನ, ಆಂದ್ರೆಯ ಮತ್ತು ಪೇತ್ರ, ಈ ಮೂವರನ್ನು ಮಾತ್ರ ಅವರು ಕರೆದುಕೊಂಡು ಹೋಗುತ್ತಾರೆ. ಎಲ್ಲರನ್ನ ಪ್ರೀತಿಸುತ್ತಾರಾ? ಎಲ್ಲರನ್ನ ಪ್ರೀತಿಸುತ್ತಾರೆ. ಆದರೆ ಎಲ್ಲಾ ವಿಷಯಗಳಲ್ಲಿ ತನ್ನನ್ನೇ ಅವರು ಎಲ್ಲರಿಗೂ ನೀಡುತ್ತಾರೆ ಎಂದರೆ ಇಲ್ಲ. ಅದೇ ಪ್ರೀತಿ. ಎಲ್ಲರನ್ನ ಪ್ರೀತಿಸುತ್ತೇನೆ, ಆದರೆ ಅವರ ಕೆಲಸವನ್ನ, ಅವರ ಶುಭ ಸಂದೇಶದ ಕಾರ್ಯವನ್ನ ಮುಂದುವರೆಸಲು ಅವರು ಜನರ ಗುಂಪಿಗೆ ಹೇಳಲಿಲ್ಲ. ಜನರ ಗುಂಪೇ, ನೀವು ನನ್ನ ಕೆಲಸವನ್ನ ಮುಂದುವರಿಸಿರಿ. ತಮ್ಮ ಅಪೊಸ್ತಲರಿಗೆ ಹೇಳುತ್ತಾರೆ, ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ. He did not entrust himself to everyone. ಆದರೆ ಎಲ್ಲರನ್ನ ಅವರು ಪ್ರೀತಿಸುತ್ತಾರೆ ಎಂದರೆ ಹೌದು, ದೇವರ ಪ್ರೀತಿ ಎಲ್ಲರಿಗೂ. ಆದರೆ ಎಲ್ಲರನ್ನ ಯೇಸು ಸ್ವಾಮಿ ಪ್ರೀತಿಸಿದರು. ಕೆಲವರನ್ನ ವಿಶೇಷವಾಗಿ ದೇವರಿಗೆ ಆಪ್ತವಾಗಿರಲು ಕೆಲವರಿಂದ ಮಾತ್ರ ಸಾಧ್ಯ. ಯಾರು ತಮ್ಮನ್ನ ಆ ಆಪ್ತತೆಗೆ ಯೋಗ್ಯವಾಗಿ ಮಾಡಿಕೊಳ್ಳುತ್ತಾರೋ, ದೇವರಿಗೆ ನಾನು ಆಪ್ತವಾಗಿರಲು ನನ್ನನ್ನೇ ನಾನು ತಯಾರಿಸಿದ್ದೇನೆ, ಅವರು ಮಾತ್ರ ಅವರಿಗೆ ಆಪ್ತವಾಗಿರಲು ಸಾಧ್ಯ. ದೇವರ ಕ್ಷಮಾಪಣೆ ಹೇಗೆ ನನಗೆ ಇಷ್ಟೊಂದು ದ್ರೋಹ ಬಗೆದವರನ್ನ ನಾನು ಕ್ಷಮಿಸಲು ಸಾಧ್ಯ? ಅನೇಕ ಬಾರಿ ನಾವು ಆಂಗ್ಲದಲ್ಲಿ ಹೇಳುತ್ತೇವೆ, ಫಾರ್ಗಿವ್ ಅಂಡ್ ಫಾರ್ಗೆಟ್. ಅದು ನಮ್ಮ ಕ್ರೈಸ್ತಿಯ ಅರ್ಥವೇ? ಕ್ಷಮಾಪಣೆಯ ಬಗ್ಗೆ ನಮ್ಮ ಆಧ್ಯಾತ್ಮಿಕತೆ ಹೇಳಿಕೊಡುವುದು ಅದೇ ಅಂದರೆ ಇಲ್ಲ. ಏಕೆಂದರೆ ಕೆಲವೊಂದು ವಿಷಯಗಳನ್ನು ಮರೆಯಲು ಸಾಧ್ಯವಿಲ್ಲ. ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರ ಕರಗಳಲ್ಲಿ, ಅವರ ಕಾಲಿನಲ್ಲಿ ಅವರ ಗಾಯದ ಚಿಹ್ನೆಗಳು ಇತ್ತು, ಆ ನೋವು ಇತ್ತು. ಆದರೆ ಕ್ಷಮಿಸುವುದು ಎಂದರೆ ಏನು? ನಿನಗೆ ನಾನು ಕೇಡನ್ನ ಬಗೆಯುವುದಿಲ್ಲ, ನೀನು ನಾಶವಾಗಬೇಕು ಎಂದು ನನ್ನ ಮನಸ್ಸಿಲ್ಲ, ನೀನು ಪರಿವರ್ತನೆಯಾಗ. ಕ್ಷಮಿಸುವುದು ಎಂದರೆ ನಾನು ನಿನ್ನ ಜೊತೆಗಿರುತ್ತೇನೆ, ನಿನ್ನ ಆಪ್ತನಾಗಿರುತ್ತೇನೆ ಎಂಬುದಲ್ಲ. ನಾವು ತಿಳ್ಕೊಳ್ಳೋದು ಕ್ಷಮಿಸೋದು ಅಂದ್ರೆ ವಿ ಬಿಕಮ್ ಕ್ಲೋಸ್ ಒನ್ಸ್ ಅಗೇನ್. ನೋ, ದಟ್ ಡಸ್ ನಾಟ್ ನೆಸೆಸರಿಲಿ ಮೀನ್. ಕ್ಷಮಿಸುವುದು ಎಂದರೆ ನಿನ್ನನ್ನು ನಾನು
ಪರಿಪೂರ್ಣವಾಗಿ ಮತ್ತೆ ಸ್ವೀಕರಿಸುತ್ತೇನೆ ಎಂಬುದಲ್ಲ. ನಿನಗೆ ನಾನು ಕೇಡನ್ನು ಬಗೆಯುವುದಿಲ್ಲ. ನೀನು ನಾಶವಾಗಬೇಕು ಎಂದು ನನ್ನ ಯೋಚನೆ ಅಲ್ಲ. ನೀನು ಮನಪರಿವರ್ತನೆಯಾಗಬೇಕು. ಅದೇ ನನ್ನ ದೇವರು ನಮ್ಮನ್ನ ಪ್ರೀತಿಸುವುದು ಹಾಗೆ. ನಮ್ಮ ಪಾಪಗಳನ್ನ ದೇವರು ಪ್ರೀತಿಸುವುದಿಲ್ಲ, ಆಶೀರ್ವದಿಸುವುದಿಲ್ಲ. ಯೇಸು ಸ್ವಾಮಿ ಪ್ರತಿ ಬಾರಿ ಹೇಳುವಾಗ ಹೇಳುತ್ತಾರೆ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ನಮ್ಮ ಮನ ಪರಿವರ್ತನೆಗೆ ಅವರು ಆಸೆ ಪಡುತ್ತಾರೆ. ಅದೇ ದೇವರ ಕ್ಷಮಾಪಣೆ. ಈ ಪರಮತ್ರಿತ್ವದಿಂದ ನಾವು ಕಲಿಯಬೇಕಾದ ಸತ್ಯ ಬಹಳ ಆಳವಾಗಿದೆ. ನಮ್ಮ ದೈನಂದಿನ ಜೀವನಕ್ಕೆ ಈ ಪರಮತ್ರಿತ್ವದಿಂದ ಅನೇಕ ಸತ್ಯಗಳನ್ನ ಕಲಿಯಬೇಕಾಗಿದೆ. ಇಂದು ಮತ್ತೊಮ್ಮೆ ಈ ರಹಸ್ಯವನ್ನ ನಾವು ಆಚರಿಸುವಾಗ, ಈ ರಹಸ್ಯವನ್ನ ನಾವು ಅನುಭವಿಸೋಣ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ದೇವರು ಅವರನ್ನೇ ಪ್ರಕಟಿಸುತ್ತಾರೆ. ಈ ಪರಮತ್ರಿತ್ವ ನಮಗೆ ಉದಾಹರಣೆಯಾಗಿರಲಿ, ಪ್ರೇರಣೆಯಾಗಿರಲಿ, ದಾರಿದೀಪವಾಗಿರಲಿ. ದೇವರನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅವರನ್ನ ನಾವು ಪರಮತ್ರಿತ್ವವಾಗಿ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ದೇವರು, ತ್ರಿಯೇಕ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದಾಗೆ, ಈಗಲೂ, ಯಾವಾಗಲೂ, ಯುಗ ಯುಗಾಂತರಕ್ಕೂ ಆಮೆನ್. ಎಲ್ಲರೂ ಎದ್ದು ನಿಲ್ಲೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪರಮತ್ರಿತ್ವ ದೇವರಲ್ಲಿ ನಮ್ಮ ಕೋರಿಕೆಗಳನ್ನ ಈಗ ಅರ್ಪಿಸೋಣ. ನಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕಥೋಲಿಕ ಧರ್ಮಸಭೆಯ ಮುಂದಾಳುತ್ವವನ್ನು ವಹಿಸಿಕೊಂಡಿರುವ ವಿಶ್ವಗುರು ಲಿಯೋರವರಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷರು ಮತ್ತು ಇತರ ಧರ್ಮಾಧ್ಯಕ್ಷರುಗಳಿಗಾಗಿಯೂ ಪ್ರಾರ್ಥಿಸೋಣ. ಧರ್ಮಸಭೆಯನ್ನು ಐಕ್ಯತೆ ಮತ್ತು ಅನ್ಯೋನ್ಯತೆಯಲ್ಲಿ ಮುನ್ನಡೆಸಲು ಬೇಕಾದ ಆರೋಗ್ಯ ಹಾಗೂ ಪವಿತ್ರಾತ್ಮರ ಹೇರಳವಾದ ಆಶೀರ್ವಾದದಿಂದ ತ್ರಿಯೇಕ ದೇವರು ಇವರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದೇಶದ ಅಧಿಕಾರಿಗಳು ಹಾಗೂ ಮುಖಂಡರು ಎಲ್ಲ ರೀತಿಯ ಭೇದ ಭಾವಗಳನ್ನು ತೊರೆದು ಎಲ್ಲರನ್ನೂ ದೇವರ ಮಕ್ಕಳಂತೆ ಭಾವಿಸಿ ದೇಶದ ಎಲ್ಲ ಜನರ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುವಂತೆ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಬೇಕಾದ ಸುಜ್ಞಾನವನ್ನು, ತೆಗೆದುಕೊಂಡ ತೀರ್ಮಾನಗಳನ್ನು ಕಾರ್ಯರೂಪಕ್ಕೆ ಬೇಕಾದ ಶಕ್ತಿಯನ್ನು ತ್ರಿಯೇಕ ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮಸಭೆಗೆ ಸೇರಿದ ಹಾಗೂ ಧರ್ಮಸಭೆಯನ್ನು ತೊರೆದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಐಕ್ಯತೆ ಮತ್ತು ಅನ್ಯೋನ್ಯತೆ ಎಂಬ ಸದ್ಗುಣಗಳನ್ನು ನಮ್ಮ ವೈಯಕ್ತಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನದಲ್ಲಿ ಜೀವಿಸುತ್ತಾ ಸಕಲರನ್ನು ಕ್ರಿಸ್ತನೆಡೆಗೆ ಸೆಳೆಯುವ ಒಳ್ಳೆಯ ಕ್ರಿಸ್ತ ಜೀವನವನ್ನು ಜೀವಿಸಲು ಬೇಕಾದ ವರದಾನಕ್ಕಾಗಿ ತ್ರಿಯೇಕ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮಸಭೆಯ ಅಂಗವೂ ಪುಟ್ಟ ಧರ್ಮಸಭೆಯೂ ಆದ ಪ್ರತಿಯೊಂದು ಕ್ರೈಸ್ತ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ತೊರೆದು ಸ್ವಾರ್ಥ ಹಾಗೂ ದಬ್ಬಾಳಿಕೆಯ ಮನೋಭಾವವನ್ನು ತ್ಯಜಿಸಿ ಪರಸ್ಪರ ಪ್ರೀತಿ, ಕ್ಷಮೆ ಮತ್ತು ಸಹಕಾರದೊಂದಿಗೆ ಕುಟುಂಬದ ಐಕ್ಯತೆ ಮತ್ತು ಅನ್ಯೋನ್ಯತೆಗಾಗಿ ಕುಟುಂಬದ ಎಲ್ಲ ಸದಸ್ಯರು ಶ್ರಮಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪರಮತ್ರಿತ್ವ ರಹಸ್ಯದಿಂದ ಸಹಭಾಗಿತ್ವವನ್ನ, ಪ್ರೀತಿಯನ್ನ, ಅರ್ಪಣೆಯನ್ನ ನಾವು ಕಲಿಯುವಂತೆ ನಮ್ಮ ಕುಟುಂಬಗಳಲ್ಲಿ ಈ ಪರಮತ್ರಿತ್ವ ದೇವರ ಐಕ್ಯತೆ, ಅವರ ಪ್ರೀತಿ ನಮ್ಮನ್ನ ಒಂದುಗೂಡಿಸಲಿ ಎಂದು ಪ್ರಾರ್ಥಿಸೋಣ.
ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಅನೇಕರು ನಮ್ಮ ಪ್ರಾರ್ಥನೆಗಾಗಿ ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮನ್ನು ಪರಮತ್ವವಾಗಿ ನಮಗೆ ಪ್ರಕಟಿಸಿದ್ದೀರಿ. ನಮ್ಮ ಈ ಆಧ್ಯಾತ್ಮಿಕ ಪಯಣದ ಆಧಾರವೂ ಉದ್ದೇಶವೂ ನೀವೇ ಆಗಿದ್ದೀರಿ. ಈ ಪರಮತ್ರಿತ್ವ ಎಂಬುದು ಧರ್ಮಸಭೆಯ ಒಂದು ಬೋಧನೆಯಲ್ಲ, ಅದು ದೇವರ ಮಹೋನ್ನತ ಪ್ರಕಟಣೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ, ಅನುಗ್ರಹವನ್ನು ನಮಗೆ ನೀಡಿ ನಿಮ್ಮ ಪರಮತ್ರಿತ್ವದಿಂದ ಈ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದ ಎಲ್ಲವನ್ನು ನಾವು ಕಲಿಯುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಿಮ್ಮ ಸಹಭಾಗಿತ್ವದಲ್ಲಿ, ಪ್ರೀತಿಯಲ್ಲಿ, ಅರ್ಪಣೆಯಲ್ಲಿ ನಾವು ಒಂದಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಖಂಡಿಸಿ ಮಾತಿನೆ ಗಗನದೊಳು ಸೂರ್ಯನ ಧರಿಸಿದ ಸ್ತ್ರೀಯವಳು, ಶೋಭಿಪ ಚಂದ್ರನ ಪಾದದಲ್ಲಿ ಶಿರದಲ್ಲಿ ತಾರೆಗಳ ಮುಕುಟವು ಕಂಡಿದೆ ಮಾತಿನೆ ಗಗನದೊಳು. ಪಿತನಿಗೂ ಸುತನಿಗೂ ಆತ್ಮನಿಗೂ, ಪಿತನಿಗೂ ಸುತನಿಗೂ ಆತ್ಮನಿಗೂ